ಎತ್ತು ಏರಿಗೆ ಇಳಿದ್ರೆ ಕೋಣ ನೀರಿಗೆ ಇಳೀತು ಅಂತ ಗಾದೆನೇ ಇದೆ. ಆಲ್ಮೋಸ್ಟ್ ಎಲ್ಲ ಗಂಡ ಹೆಂಡತಿಯರು ಹಾಗೆ ಏನೋ ಒಬ್ರಿಗೊಬ್ರು ಡೆಡ್ ಆಪೋಸಿಟ್ ಇರ್ತಾರೆ. ಆದ್ರೂ ಅವ್ರು ಗಂಡ ಹೆಂಡತಿ ಆಗಿರ್ತಾರೆ. ನನ್ನ ಹಸ್ಬೆಂಡ್ ಬರ್ತ್‌ಡೇಗೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಮಾಡಿದ್ರೆ, ನನ್ನ ಎಲ್ಲ ಪ್ಲಾನ್‌ನು ಫ್ಲಾಪ್ ಶೋ ಮಾಡದ. ಇದೇನು ಹುಡುಗಿಯರ ಥರ ಡೆಕೋರೇಷನ್ ಮಾಡ್ಕೊಂಡು ನನಗೆ ಬರ್ತ್‌ಡೇ ಮಾಡು ಅಂತಿದ್ಯಾ, ನಾನು ಮಾಡಲ್ಲ, ನೀನೇ ಯಾರು ಮಾಡ್ಕೊ ಅಂತ. ಆ್ಯಕ್ಚುಲಿ ಈ ಡೆಕೋರೇಷನ್ ನನ್ನ ಬರ್ತ್‌ಡೇಗೆ ಮಾಡಬೇಕು ಅಂತ ಎಲ್ಲ ಇಟ್ಕೊಂಡಿದ್ದೆ ಜೋಡಿಸಿ. ಬಟ್ ಆವಾಗ ಟೈಮ್ ಆಗಲಿಲ್ಲ ಅಂತ ನನಗೆ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಹೇಗೋ ಇದೆಲ್ಲ ಅವ್ರ ಬರ್ತ್‌ಡೇಗೆ ಮಾಡೋಣ ಅಂತ ಎಲ್ಲ ಈ ಥರ ಸ್ಟಿಕ್ ಮಾಡಿ ಒಂದು ಅಂಬ್ರೆಲ್ಲಾಗೆ ಅದಕ್ಕೆ ಮ್ಯಾಚ್ ಆಗೋ ಥರ ಫ್ಲವರ್ಸ್ ಪಿಂಕಲ್ಲೆಲ್ಲ ಸ್ಟಿಕ್ ಮಾಡಿ ಒಳಗಡೆ ಲೈಟ್ಸ್ ಎಲ್ಲ ಹಾಕಿ ನಾನು ರೆಡಿ ಮಾಡಿದೆ. ಆಮೇಲೆ ಅದಕ್ಕೆ ಮತ್ತೆ ನೇತಾಡೋಕ್ಕೆ ಸ್ಟ್ರಿಂಗ್ಸನ್ನು ಕೂಡ ರೆಡಿ ಮಾಡಿದೆ. ಪರ್ಲು, ಫ್ಲವರ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ, ಡ್ರೀಮಿಯಾಗಿ ಅನಿಸುತ್ತೆ. ಲೈಟ್ ಆಫ್ ಮಾಡಿ ಇದನ್ನೊಂದೇ ಹಾಕ್ಕೊಂಡು ಕೆಳಗಡೆ ಕೇಕ್ ಕಟ್ ಮಾಡಿದ್ರೆ ಅಂತ ಈ ಥರ ಹ್ಯಾಂಗಿಂಗ್ 2 ಲೇಯರ್ಸ್ ಕೊಟ್ಟೆ. ಆಮೇಲೆ 1 ಲೇಯರ್ ಸಾಕಾಗಲ್ಲ ಅಂತ. ಇದನ್ನ ಮಧ್ಯದಲ್ಲಿ ಟೈ ಮಾಡಿ ಹ್ಯಾಂಗ್ ಮಾಡಿಬಿಟ್ಟು ಬಾಲ್ಕನಿಯಲ್ಲಿ ನೀಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ನನ್ನ ಪ್ಲಾನ್ ಇತ್ತು. ಬಟ್ ನನ್ನ ಹಸ್ಬೆಂಡ್ ಇದೇನಿದು ಪಿಂಕ್ ಪಿಂಕ್ ಮಾಡ್ಕೊಂಡು ಹುಡುಗಿಯರ ಥರ ಮಾಡಿ ನನಗೆ ಇದು ಮಾಡ್ಬೇಕಂತಿದ್ಯಾ, ನನಗೆ ಯಾವ ಸೆಲೆಬ್ರೇಷನ್ ಬೇಡ, ಬೇಕಾದರೆ ವಿಡಿಯೋಗೋಸ್ಕರ ಇಟ್ಕೊಂತೀನಿ ನಿನ್ನ ಸಮಾಧಾನಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಡೆಕೋರೇಷನ್ಗೆ ಇಷ್ಟ ಆದವ್ರು ಕಮೆಂಟ್ ಮಾಡಿ. ಬಾಯ್.